ನೀವು ಜಾಸ್ತಿ ಓದಿದಷ್ಟು ಅನ್ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್ ಆಗ್ತಾ ಇದೆ. ಮೇಜರ್ ಆಗಿ ಒಬ್ಬ ಗ್ರಾಜುಯೇಟ್ ಏನ್ ಮಾಡಬೇಕು, ಸೊ ಅವ್ನ ಗ್ರಾಜುಯೇಷನ್ ಟೈಮ್ ಅಲ್ಲಿ ಇಂಡಸ್ಟ್ರಿ ರಿಲೆವೆಂಟ್ ಸ್ಕಿಲ್ಸ್ ಗಳನ್ನ ಅವ್ನು ಮೇಜರ್ ಆಗಿ ಕಲಿಬೇಕು. ದಿನಕ್ಕೊಂದು 500 ಮಿನಿಮಮ್ ಸಿಕ್ಕಿದ್ರು ಅವ್ರು ರೆಡಿ ಇರ್ತಾರೆ ಕೆಲಸ ಮಾಡಲಿಕ್ಕೆ. ರೂರಲ್ ಅಲ್ಲಿ ಬಂದಿರುವಂತ ಕ್ಯಾಂಡಿಡೇಟ್ಗಳು ಟೆಕ್ನಿಕಲಿ ಅವರು ಸ್ಟ್ರಾಂಗ್ ಇರ್ತಾರೆ, ಬಟ್ ಅವರ ಕಮ್ಯುನಿಕೇಶನ್ ವೀಕ್ ಇರುತ್ತೆ. ನಿಮ್ಗೊಂದು ಶಾಕಿಂಗ್ ಫಿಗರ್ ಅನ್ನು ಹೇಳ್ತೇನೆ. ಇಂಡಿಯಾದಲ್ಲಿ ಡಿಗ್ರಿ ಹೋಲ್ಡರ್ಸ್ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಬಂದ್ಬಿಟ್ಟು ಕರೆಂಟ್ಲಿ 13% ಅಷ್ಟು ಇದೆ. ಅದೇ ಎಜುಕೇಶನ್ ಇಲ್ಲದವರಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಬಂದ್ಬಿಟ್ಟು ಇಂಡಿಯಾದಲ್ಲಿ 0.8% ಇದೆ. ಸೊ ಈ ಒಂದು ಪರ್ಸೆಂಟೇಜ್ ಎಜುಕೇಶನ್ ಇನ್ಕ್ರೀಸ್ ಆಗ್ತಾ ಹೋದಾಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ಗೆ ನೀವು ಒಂದು ಮಿಡ್ ಸ್ಕೂಲಿಂಗ್ ಅನ್ನು ಮಾಡಿದೀರಂತಾದ್ರೆ ನಿಮ್ಮ ಒಂದು ಅನ್ಎಂಪ್ಲಾಯ್ಮೆಂಟ್ ಪರ್ಸೆಂಟೇಜ್ ಬಂದ್ಬಿಟ್ಟು ಇಂಡಿಯಾದಲ್ಲಿ 2.4% ಇದೆ. ಅದೇ ರೀತಿ ಸಪೋಸ್ ನೀವು 10th ಮಾಡಿದೀರಂತಾದ್ರೆ ಇಂಡಿಯಾದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಪರ್ಸೆಂಟೇಜ್ ಬಂದ್ಬಿಟ್ಟು 4.8 ಇದೆ. ಅದೇ PUC ಅಷ್ಟೇ ಮಾಡಿದೀರಂತಾದ್ರೆ 8.4% ಇದೆ. ಸೊ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ ಎಜುಕೇಶನ್ ಆಕ್ಚುಲಿ ಅದರ ಮೇಜರ್ ಅಜೆಂಡಾ ಬಂದ್ಬಿಟ್ಟು ಎಜುಕೇಶನ್ ಮಾಡುವಂತ ಮೇಜರ್ ಅಜೆಂಡಾ ಏನು, ಎಂಪ್ಲಾಯ್ಮೆಂಟ್ ಮಾಡ್ಕೊಳ್ಳುವಂಥದ್ದು. ಬಟ್ ಇಂಡಿಯಾದಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ನೀವು ಜಾಸ್ತಿ ಓದಿದಷ್ಟು ಅನ್ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇದು ಯಾಕೆ ಆಗ್ತಾ ಇದೆ, ಏನಕ್ಕೆ ಅಂತ ನೋಡೋದಾದ್ರೆ, ಸೊ ಮೇಜರ್ ಆಗಿ ಇವಾಗ ಯಾರು ಡಿಗ್ರಿ ಮಾಡಿರ್ತಾರೆ, ಸೊ ಅವರು ಯೂಶ್ವಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಬೆಂಚ್ ಮಾರ್ಕ್ ನ ಸೆಟ್ ಮಾಡ್ತಾರೆ. ಅಂದ್ರೆ ಅವ್ರದ್ದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ನಾನು ಇಷ್ಟೇ ಸ್ಯಾಲರಿಯ ಜಾಬ್ ಇದ್ರೆ ಮಾತ್ರ ವರ್ಕ್ ಮಾಡ್ತೇನೆ, ಇಂಥದೇ ಪ್ರೊಫೈಲ್ ಅಲ್ಲಿ ನಂಗೆ ಜಾಬ್ ಸಿಕ್ಕಿದ್ರೆ ಮಾತ್ರ ವರ್ಕ್ ಮಾಡ್ತೇನೆ. ಅವ್ರ ಎಲ್ಸ್ ಮೇ ಬಿ ಅವರು ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ಬೋದು, ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ಬೋದು. ಸೊ ಈ ರೀತಿಯಾದ ಬೇರೆ ಬೇರೆ ರೀಸನ್ ಗಳಿಂದ ಗ್ರಾಜುಯೇಟ್ ಹೋಲ್ಡರ್ಸ್ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ಪರ್ಸೆಂಟೇಜ್ ಜಾಸ್ತಿ ಇದೆ. ಅದೇ ಇವಾಗ ಯಾರು ಗ್ರಾಜುಯೇಷನ್ ಮಾಡಿಲ್ಲ ಅವ್ರು ಯೂಶ್ವಲಿ ಏನ್ ಮಾಡ್ತಾರೆ ಅಂದ್ರೆ ಯಾವುದೇ ರೀತಿ ಕೆಲಸ ಇರ್ಬೋದು, ಸೊ ಇನ್ಫಾರ್ಮಲ್ ವರ್ಕ್ಸ್ಗಳು, ಎಕ್ಸಾಂಪಲ್ಗೆ ಗಾರೆ ಕೆಲಸ ಇರ್ಬೋದು, ಡ್ರೈವಿಂಗ್, ಡೆಲಿವರಿ, ಈ ರೀತಿ ಬೇರೆ ಬೇರೆ ಇನ್ಫಾರ್ಮಲ್ ವರ್ಕ್ಸ್ಗಳು ಏನಿದೆ, ಓಕೆ, ಗ್ಯಾರೇಜ್ ಅಲ್ಲಿ ವರ್ಕ್ ಮಾಡುವಂಥದ್ದು, ರಿಪೇರಿಂಗ್ ಇರ್ಬೋದು, ಈ ರೀತಿ ಯಾವುದೇ ರೀತಿ ವರ್ಕ್ಗೆ ಅವರು ರೆಡಿ ಇರ್ತಾರೆ. ಸೊ ಅವ್ರಿಗೆ ಮೇಜರ್ ಆಗಿ ಏನು ಅವರ ಕಮಿಟ್ಮೆಂಟ್ ಅನ್ನು ಫುಲ್ಫಿಲ್ ಮಾಡಬೇಕಿರುತ್ತೆ. ಸೊ ಅದಕ್ಕೆ ಅವರು ರೆಡಿ ಇರ್ತಾರೆ. ಸೊ ಅವ್ರಿಗೆ ಅವರ ಒಂದು ವೇಜಸ್ ಅವ್ರಿಗೆ ದಿನಕ್ಕೊಂದು 500 ಮಿನಿಮಮ್ ಸಿಕ್ಕಿದ್ರು ಅವ್ರು ರೆಡಿ ಇರ್ತಾರೆ ಕೆಲಸ ಮಾಡಲಿಕ್ಕೆ. ಅದೇ ಗ್ರಾಜುಯೇಟ್ಸ್ಗಳಿಗೆ ಅವ್ರದ್ದು ಕೆಲವೊಂದು ಏನು ಕ್ರೈಟೀರಿಯಾಸ್ಗಳಿದೆ, ಕೆಲವೊಂದು ಬೆಂಚ್ ಮಾರ್ಕ್ಸ್ ಇದೆ, ಅದು ಅಚೀವ್ ಆದರೆ ಮಾತ್ರ ಅವ್ರು ವರ್ಕ್ ಮಾಡ್ತಾರೆ ಅಂತ ಈ ರೀತಿ ಮೈಂಡ್ ಸೆಟ್ ಅನ್ನು ಕ್ರಿಯೇಟ್ ಮಾಡೋದ್ರಿಂದ ಸೊ ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇನ್ಕ್ರೀಸ್ ಆಗುತ್ತೆ. ಸೊ ಇವಾಗ ಎಜುಕೇಶನ್ ಮಾಡಿದವರು ಒಂದು ಸ್ಟ್ಯಾಂಡರ್ಡ್ ಅನ್ನು ಸೆಟ್ ಮಾಡ್ಕೋಬೇಕು, ಇದು ತಪ್ಪಲ್ಲ. ಆದ್ರೆ ಇಲ್ಲಿ ಮೇಜರ್ ಆಗಿ ಯಾಕೆ ಅನ್ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್ ಆಗ್ತಾ ಇದೆ ಗ್ರಾಜುಯೇಟ್ಸ್ ಅಲ್ಲಿ, ಅದನ್ನ ನಾವು ಮೇಜರ್ ಆಗಿ ನೋಡ್ಬೇಕಾಗುತ್ತೆ. ಇದರಿಂದ ಮಾತ್ರ ಈ ಒಂದು ಪರ್ಸೆಂಟೇಜ್ ಏನಿದೆ ಅನ್ಎಂಪ್ಲಾಯ್ಮೆಂಟ್ ಪರ್ಸೆಂಟೇಜ್ ಗ್ರಾಜುಯೇಟ್ಸ್ ಅಲ್ಲಿ ರಿಡ್ಯೂಸ್ ಮಾಡಬಹುದು. ಸೊ ಇಲ್ಲಿ ಫಸ್ಟ್ ಆಗಿ ಮೇಜರ್ ಆಗಿ ಗ್ರಾಜುಯೇಟ್ಸ್ ಗಳು ಮಾಡ್ತಾ ಇರುವಂತಹ ಮೇಜರ್ ತಪ್ಪು ಬಂದ್ಬಿಟ್ಟು ಡಿಗ್ರಿ is equal to ಜಾಬ್ ಅಂತ ಅನ್ಕೊಂಡಿದ್ದಾರೆ. ಆಕ್ಚುಲಿ ಡಿಗ್ರಿ ಈಸ್ ನಾಟ್ ಈಸ್ ಈಕ್ವಲ್ ಟು ಜಾಬ್. ಡಿಗ್ರಿ ಈಸ್ ಜಸ್ಟ್ ಎಲಿಜಿಬಿಲಿಟಿ, ಒಂದು ಕ್ರೈಟೀರಿಯಾ. ಓಕೆ, ಸೊ ಡಿಗ್ರಿ ಈಸ್ ನಾಟ್ ಈಸ್ ಈಕ್ವಲ್ ಟು ಜಾಬ್. ಸೊ ಮೇಜರ್ ಆಗಿ ಒಬ್ಬ ಗ್ರಾಜುಯೇಟ್ ಏನ್ ಮಾಡಬೇಕು, ಸೊ ಅವ್ನ ಗ್ರಾಜುಯೇಷನ್ ಟೈಮ್ ಅಲ್ಲಿ ಇಂಡಸ್ಟ್ರಿ ರಿಲೆವೆಂಟ್ ಸ್ಕಿಲ್ಸ್ ಗಳನ್ನ ಅವ್ನು ಮೇಜರ್ ಆಗಿ ಕಲಿಬೇಕು. ಸಪೋಸ್ ನೀವು ಅಕೌಂಟಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಇದ್ದೀರಂತ ಆದ್ರೆ ಇವತ್ತಿನ ಇಂಡಸ್ಟ್ರಿಯಲ್ಲಿ ಯೂಸ್ ಆಗುವಂತಹ ಅಕೌಂಟಿಂಗ್ ಸ್ಕಿಲ್ಸ್ ಗಳು, ಎಕ್ಸಾಂಪಲ್ಗೆ GST, IT ರಿಟರ್ನ್ಸ್, ಮತ್ತೆ ಕೆಲವೊಂದು ಅಕೌಂಟಿಂಗ್ ಅಪ್ಲಿಕೇಶನ್ ಲೈಕ್ ಟ್ಯಾಲಿ, ನೀವು ಸಪೋಸ್ MNC ದೊಡ್ಡ ಕಂಪನಿಯಲ್ಲಿ ವರ್ಕ್ ಮಾಡ್ತೀರಂತಂದ್ರೆ SAP ಅಲ್ಲಿ FICO, ಇಂಥ ಮಾಡ್ಯೂಲ್ಸ್ ಗಳನ್ನ ನೀವು ಮೇಜರ್ ಆಗಿ ಕಲಿಬೇಕು. ಇಂಡಸ್ಟ್ರಿ ರಿಲೆವೆಂಟ್ ಸ್ಕಿಲ್ಸ್ ಗಳನ್ನ ಮೇಜರ್ ಆಗಿ ಕಲಿಬೇಕಾಗತ್ತೆ. ಇದು ಫಸ್ಟ್ ತುಂಬಾ ಇಂಪಾರ್ಟೆಂಟ್ ಥಿಂಗ್. ನೆಕ್ಸ್ಟ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಇಂಟರ್ನ್ಶಿಪ್ ಅನ್ನು ಮಾಡಬೇಕು. ಸೊ ಇವನ್ ನೀವು ಗ್ರಾಜುಯೇಷನ್ ಮಾಡ್ತಾ ಇರುವಾಗನೂ ಆಗ್ಬೋದು, ಇಲ್ಲದಿದ್ರೆ ಗ್ರಾಜುಯೇಷನ್ ಕಂಪ್ಲೀಟ್ ಆದ ನಂತರ ಇಂಡಸ್ಟ್ರಿ ರಿಲೆವೆಂಟ್ ಸ್ಕಿಲ್ಸ್ಗಳನ್ನ ನಂತರ ನೀವು ಮೇಜರ್ ಆಗಿ ಇಂಟರ್ನ್ಶಿಪ್ ಅನ್ನು ಮಾಡಬೇಕು. ಕೆಲವೊಮ್ಮೆ ತುಂಬ ಕಮ್ಮಿ ಸ್ಯಾಲ್ರಿಗೆ ನೀವು ವರ್ಕ್ ಮಾಡಬೇಕಾಗತ್ತೆ, ಇಲ್ಲದಿದ್ರೆ ವಿದೌಟ್ ಸ್ಯಾಲ್ರಿನೂ ನೀವು ವರ್ಕ್ ಮಾಡಬೇಕಾಗತ್ತೆ. ಬಟ್ ನಿಮಗೆ ನೀವೇನು ಕಲ್ತಿದ್ದೀರಾ, ನೀವು ಇಂಜಿನಿಯರಿಂಗ್, BCA ಇಲ್ಲ ಅಕೌಂಟಿಂಗ್ ಯಾವುದೇ ಬ್ಯಾಕ್ ಗ್ರೌಂಡ್ ಇಂದ ಇದ್ರೂ ನಿಮ್ಮ ಇಂಡಸ್ಟ್ರಿಗೆ ರಿಲೆವೆಂಟ್ ಆಗಿರುವಂತಹ ಇಂಡಸ್ಟ್ರಿಯಲ್ಲಿ, ನಿಮ್ಮ ಕ್ವಾಲಿಫಿಕೇಶನ್ಗೆ ರಿಲೆವೆಂಟ್ ಆಗಿರುವಂತಹ ಇಂಡಸ್ಟ್ರಿಯಲ್ಲಿ ನೀವು ವರ್ಕ್ ಮಾಡಬೇಕಾಗತ್ತೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಗೊಂದು ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಸಿಗುತ್ತೆ. ಸೊ ಕಂಪನೀಸ್ಗಳು ಮೇಜರ್ ಆಗಿ ಇವಾಗ ಹೈರ್ ಮಾಡುವಾಗ
ಇದನ್ನೇ ಮೇಜರ್ ಆಗಿ ನೋಡುವಂಥದ್ದು, ಅವ್ರಿಗೆ ಇಂಡಸ್ಟ್ರಿ ಎಕ್ಸ್ಪೋಜರ್ ಇದೆಯಾ ಅನ್ನುವಂಥದ್ದು. ಸಪೋಸ್ ನೀವು ಅಕೌಂಟಿಂಗ್ ಅಲ್ಲಿ ನೀವು ಕ್ಯಾರಿಯರ್ನ ಬಿಲ್ಡ್ ಮಾಡ್ಬೇಕಂತಿದ್ರೆ ನೀವು ಯಾವ್ದಾದ್ರು CA ಫರ್ಮ್ ಅಲ್ಲಿ ಇಲ್ಲದಿದ್ರೆ ಯಾವ್ದಾದ್ರು ಇಂಡಸ್ಟ್ರಿಯಲ್ಲಿ ಬಿಲ್ಲಿಂಗ್ ಅಕೌಂಟಿಂಗ್ ಸೆಕ್ಟರ್ ಅಲ್ಲಿ ನೀವು ವರ್ಕ್ ಮಾಡಿರ್ಬೇಕಾಗತ್ತೆ, ಇಂಟರ್ನ್ಶಿಪ್ ಅನ್ನು ಮಾಡಬೇಕಾಗತ್ತೆ. ಅದೇ ನೀವು ಸಪೋಸ್ IT ಡೆವಲಪ್ಮೆಂಟ್ ಈ ಸೆಕ್ಟರ್ ಅಲ್ಲಿ ಹೋಗ್ತಿರೋದಾದ್ರೆ ಯಾವ್ದಾದ್ರು ಪ್ರಾಜೆಕ್ಟ್ ಅಲ್ಲಿ ನೀವು ವರ್ಕ್ ಮಾಡಬೇಕಾಗಿರುತ್ತೆ. ಸ್ಟಾರ್ಟ್ಅಪ್ ಅಲ್ಲಿ ಸಣ್ಣ ರೋಲ್ ಅಲ್ಲಿ ಆದ್ರೂ ನೀವು ಡೆವಲಪ್ಮೆಂಟ್ ಇದರಲ್ಲಿ ವರ್ಕ್ ಮಾಡಬೇಕಾಗತ್ತೆ. ಸೊ ಮೇಜರ್ ಆಗಿ ಇಂಡಸ್ಟ್ರಿ ರಿಲೆವೆಂಟ್ ಸ್ಕಿಲ್ಸ್ ಗಳನ್ನ ಮೇಜರ್ ಆಗಿ ನೀವು ಕಲಿಬೇಕಾಗತ್ತೆ. ಸೊ ಥರ್ಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಬಂದ್ಬಿಟ್ಟು ನಿಮ್ಮ ಒಂದು ಪೋರ್ಟ್ಫೋಲಿಯೋನ ನೀವು ಬಿಲ್ಡ್ ಮಾಡಬೇಕು. ಸೊ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡೋದಂದ್ರೆ ಏನು, ಜಸ್ಟ್ ಒಂದು ರೆಸ್ಯೂಮೆಯನ್ನು ಕ್ರಿಯೇಟ್ ಮಾಡುವುದಂತಲ್ಲ. ಸಪೋಸ್ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಅನ್ನು ಮಾಡಿದ್ದೀರಾ ಅಂತ ಆದ್ರೆ ನೀವು ಮೇಜರ್ ಆಗಿ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಏನೆಲ್ಲ ಮಾಡಿದ್ದೀರಾ, ಎಷ್ಟು ಆಡ್ ಕ್ಯಾಂಪೇನ್ಸ್ಗಳನ್ನ ರನ್ ಮಾಡಿದ್ದೀರಾ, ಎಷ್ಟು ವೆಬ್ಸೈಟ್ಗಳನ್ನ ನೀವು ಬಿಲ್ಡ್ ಮಾಡಿದ್ದೀರಾ, ಓಕೆ. ಸೊ ಯಾವುದಾದ್ರೂ ಲೈವ್ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಿದ್ರ ಇದು ನಿಮ್ಮ ಪೋರ್ಟ್ಫೋಲಿಯೋನ ಬೂಸ್ಟ್ ಮಾಡುತ್ತೆ. ಸೊ ಮೇಜರ್ ಆಗಿ ಪೋರ್ಟ್ಫೋಲಿಯೋನ ನೀವು ಬಿಲ್ಡ್ ಮಾಡಬೇಕು. ನೆಕ್ಸ್ಟ್ ಫೋರ್ತ್ ಇಂಪಾರ್ಟೆಂಟ್ ಥಿಂಗ್ ಬಂದ್ಬಿಟ್ಟು ನಿಮ್ಮ ಸಾಫ್ಟ್ ಸ್ಕಿಲ್ ಆ್ಯಂಡ್ ಕಮ್ಯುನಿಕೇಷನ್ ಮೇಲೆ ವರ್ಕ್ ಮಾಡಬೇಕು. ಸೊ ಇಂಗ್ಲಿಷ್ ಇರ್ಬೋದು, ಇಲ್ಲದಿದ್ರೆ ರೆಸ್ಯೂಮ್ ಬಿಲ್ಡಿಂಗ್ ಇರ್ಬೋದು, ಯಾವ ರೀತಿ ಇಮೇಲ್ ಅಲ್ಲಿ ಕಮ್ಯುನಿಕೇಟ್ ಮಾಡಬೇಕು, ಇಂಥ ಕೆಲವೊಂದು ಸಾಫ್ಟ್ ಸ್ಕಿಲ್ಗಳನ್ನ ನೀವು ವರ್ಕ್ ಮಾಡಬೇಕಾಗತ್ತೆ. ಇದು ಮೇಜರ್ ಥಿಂಗ್. ತುಂಬ ಜನ ರೂರಲ್ ಅಲ್ಲಿ ಬಂದಿರುವಂಥ ಕ್ಯಾಂಡಿಡೇಟ್ಗಳು ಟೆಕ್ನಿಕಲಿ ಅವರು ಸ್ಟ್ರಾಂಗ್ ಇರ್ತಾರೆ, ಬಟ್ ಅವರ ಕಮ್ಯುನಿಕೇಷನ್ ವೀಕ್ ಇರುತ್ತೆ, ಅವರ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಲೋ ಇರುತ್ತೆ ಬಿಕಾಸ್ ಆಫ್ ದೀಸ್ ಥಿಂಗ್ಸ್. ಸೊ ನೀವು ಸಾಫ್ಟ್ ಸ್ಕಿಲ್ ಮೇಲೆ ವರ್ಕ್ ಮಾಡಬೇಕು. ಮೇಜರ್ ಆಗಿ ನೀವು ಗ್ರಾಜುಯೇಷನ್ ಮಾಡುವಾಗನು ಅಟ್ಲೀಸ್ಟ್ ಮಾಡಿದ ನಂತರ ಇದ್ರ ಮೇಲೆ ನೀವು ಮೇಜರ್ ಆಗಿ ವರ್ಕ್ ಮಾಡಬೇಕು. ನೆಕ್ಸ್ಟ್ ಫಿಫ್ತ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಬಂದ್ಬಿಟ್ಟು ಲೇಟೆಸ್ಟ್ AI ಟೂಲ್ಸ್ಗಳನ್ನ ಮೇಜರ್ ಆಗಿ ಕಲಿಯುವಂಥದ್ದು. ಇವಾಗ AI ಟೂಲ್ಸ್ ಅಂತ ಹೇಳಿದ್ರೆ ಎಸ್, ನೀವು ಮೇಜರ್ ಆಗಿ ChatGPT ಇರ್ಬೋದು, ಇಲ್ಲದಿದ್ರೆ ಇಮೇಜ್ ಜನರೇಷನ್ ಟೂಲ್ಸ್ ಇರ್ಬೋದು, ಕ್ಯಾನ್ವಾ, ಇಂಥದನ್ನ ಕಲಿಬೇಕು. ಬಟ್ ಅಗೇನ್ ನಿಮ್ಮ ಒಂದು ಫೀಲ್ಡ್ ಅಲ್ಲಿ ಇವಾಗ ಅಕೌಂಟಿಂಗ್ ಅಲ್ಲೂ AI ಟೂಲ್ಸ್ ಇರುತ್ತೆ, ಗ್ರಾಫಿಕ್ ಡಿಸೈನಿಂಗ್ ಅಲ್ಲೂ AI ಟೂಲ್ಸ್ ಇರುತ್ತೆ, ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲೂ AI ಟೂಲ್ಸ್, ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿಯಲ್ಲಿ AI ಟೂಲ್ಸ್ ಇರುತ್ತೆ. ಸೊ ನಿಮ್ದು ಯಾವ ಇಂಡಸ್ಟ್ರಿಯಲ್ಲಿ ಇದ್ದೀರಾ ಅದರ ರಿಲೇಟೆಡ್ AI ಟೂಲ್ಸ್ ಗಳನ್ನ ನೀವು ಮೇಜರ್ ಆಗಿ ಕಲಿಬಹುದು. ಇದೆಲ್ಲ ಫಂಡಮೆಂಟಲ್ಸ್ ಆಗಿದೆ. ಇವಾಗ ChatGPT ಇರ್ಬೋದು, ಜೆಮಿನಿ ಇರ್ಬೋದು, ಇದೆಲ್ಲ ಫಂಡಮೆಂಟಲ್ಸ್ ಆಗಿದೆ. ಓಕೆ, ಅದನ್ನ ಪ್ರತಿಯೊಬ್ಬರು ಮ್ಯಾಂಡೇಟರಿ ಆಗಿ ಕಲಿಲೇಬೇಕು, ಯಾವುದೇ ಬ್ಯಾಕ್ಗ್ರೌಂಡ್ ಇಂದಾದ್ರು. ಬಟ್ ನಿಮ್ಮ ಇಂಡಸ್ಟ್ರಿಯಲ್ಲಿ ರಿಲೆವೆಂಟ್ ಆಗಿರುವಂತಹ AI ಟೂಲ್ಸ್ಗಳನ್ನೂ ನೀವು ಮೇಜರ್ ಆಗಿ ನೀವು ಕಲಿಬೇಕಾಗತ್ತೆ. ಇದು ಫಿಫ್ತ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೆಕ್ಸ್ಟ್ ಫೈನಲ್ ಆಗಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಗ್ರ್ಯಾಜುಯೇಷನ್ ನಂತರನೂ ನೀವು ಕಲಿತಾ ಹೋಗಬೇಕಾಗತ್ತೆ. ಓಕೆ, ಸೊ ಕಲ್ತು ಮುಗಿಯುವಂಥದ್ದಿಲ್ಲ. ಸೊ ಇವಾಗ ಬಿಕಾಸ್ ಆಫ್ AI ಟೆಕ್ನಾಲಜಿ ಇಂಡಸ್ಟ್ರಿ ತುಂಬ ಫಾಸ್ಟ್ ಆಗಿ ಇವಾಲ್ವ್ ಆಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿಯಲ್ಲೂ ಇವಾಲ್ವ್ ಆಗ್ತಾ ಇದೆ. ಸೊ ಗ್ರಾಜುಯೇಷನ್ ನಂತರ ನೀವು ಕಲಿತಾ ಹೋಗಬೇಕಾಗತ್ತೆ. ಸೊ ಲರ್ನಿಂಗ್ ಶುಡ್ ಬಿ ನೆವರ್ ಎಂಡಿಂಗ್ ಪ್ರಾಸೆಸ್. ಸೊ ಈ ರೀತಿ ಮಾಡಿದ್ರೆ ಸೊ ಡಿಗ್ರಿ ಪ್ಲಸ್ ಇಂಟರ್ನ್ಶಿಪ್ ಪ್ಲಸ್ ಪೋರ್ಟ್ಫೋಲಿಯೋ ಮತ್ತೆ ಕಮ್ಯುನಿಕೇಶನ್ ಇಸ್ ಈಕ್ವಲ್ ಟು ಹೈ ಪ್ರೊಫೈಲ್ ಕ್ಯಾರಿಯರ್. ಇಲ್ಲಿ ನಿಮ್ಮ ಒಂದು ಎಂಪ್ಲಾಯಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ಇವಾಗ ನೀವೊಂದು ಗ್ರಾಜುಯೇಟ್ ಆಗಿದ್ದೀರಾ ಅಂತ ಆದ್ರೆ ನೀವು ಆ ಒಂದು ಕಾಂಪಿಟೇಟಿವ್ ಪೂಲ್ ಏನಿದೆ ಅಲ್ಲಿ ನೀವು ಡೆಫಿನೆಟ್ ಆಗಿ ನೀವು ಸೆಲೆಕ್ಷನ್ ಆಗ್ತೀರಾ, ಕ್ಯಾರಿಯರ್ ಅನ್ನು ಬಿಲ್ಡ್ ಮಾಡಬಹುದು. ಸೊ ಇವಾಗ ಇಂಡಸ್ಟ್ರಿ ತುಂಬಾ ಫಾಸ್ಟ್ ಆಗಿ ಇವಾಲ್ವ್ ಆಗ್ತಾ ಇದೆ. ಸೊ ಆಸ್ ಎ ಗ್ರಾಜುಯೇಟ್ ಸೊ ಇದನ್ನೆಲ್ಲ ನೀವು ಫಾಲೋ ಮಾಡಿ. ಚಾಲೆಂಜಸ್ ಡೆಫಿನೆಟ್ ಆಗಿ ಇರುತ್ತೆ, ಬಟ್ ಇಂಡಸ್ಟ್ರಿಗೂ ಇವನ್ ರಿಕ್ವೈರ್ಮೆಂಟ್ ಇದೆ, ಬಟ್ ಈ ಎಲ್ಲ ಸ್ಕಿಲ್ಸ್ಗಳು ನಿಮ್ಮಲ್ಲಿ ಇರಬೇಕಾಗತ್ತೆ. ಸೊ ಫ್ರೆಂಡ್ಸ್, ಡಿಗ್ರಿ ಒಂದು ಎಲಿಜಿಬಿಲಿಟಿ ಆಗಿರುತ್ತೆ. ಸೊ ಇದ್ರ ಜೊತೆ ನೀವು ಪ್ರಾಕ್ಟಿಕಲ್ ಸ್ಕಿಲ್ಸ್ ಮತ್ತೆ ಇಂಡಸ್ಟ್ರಿ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್, ಒಳ್ಳೆದಾದ ಪೋರ್ಟ್ಫೋಲಿಯೋ, ಒಳ್ಳೆದಾದ ಒಂದು ಪರ್ಸನಾಲಿಟಿ, ಇಂಟರ್ಪರ್ಸನಲ್ ಸ್ಕಿಲ್ಸ್ ಗಳನ್ನ ಡೆವಲಪ್ಮೆಂಟ್ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮ್ಗೆ ಜಾಬ್ ಆಗೇ ಆಗುತ್ತೆ. ಸೊ ಇದೇ ರೀತಿ ನಿಮ್ಗೆ ಕ್ಯಾರಿಯರ್ ರಿಲೇಟೆಡ್ ಯಾವುದೇ ರೀತಿ ಇನ್ಫಾರ್ಮೇಶನ್ಸ್ ನಿಮ್ಗೆ ಬೇಕು ಅಂತಿದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಮತ್ತೆ ನಿಮ್ಗೆ ಕ್ಯಾರಿಯರ್ ಕೌನ್ಸಿಲಿಂಗ್ ಬೇಕು ಅಂತಿದ್ರೆ ಪ್ಲೀಸ್ ನಮ್ಮನ್ನು ನೀವು ಕಾಂಟ್ಯಾಕ್ಟ್ ಆಗ್ಬೋದು. ಸೊ ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾವು ಈ ಒಂದು ಚಾನಲ್ ಅಲ್ಲಿ ಇದೇ ರೀತಿ ಕ್ಯಾರಿಯರ್ ಓರಿಯೆಂಟೆಡ್ ಇನ್ಫಾರ್ಮೇಶನ್ಸ್ ಗಳನ್ನ ಹಾಕ್ತಾನೆ ಇರ್ತವೆ, ಕೆಲವೊಂದು ಟ್ಯುಟೋರಿಯಲ್ಸ್ ಗಳನ್ನ ಹಾಕ್ತಾನೆ ಇರ್ತವೆ. ಓಕೆ ಫ್ರೆಂಡ್ಸ್, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.